ಏನುವ ಮಗ ಮನೆ ಬರುಷ್ಟಲ್ಲಿ ಹಾಲಿನ ಗ್ಲಾಸು ಕೈ ಹಿಡ್ಕೊಂಡು ನಿಂತಿರ್ತಲ್ಲ ತಾಯಿ. ಎಷ್ಟಮ್ಮ ಈ ನಿನ್ನ ಮಗನ ಬಗ್ಗೆ ಪ್ರೀತಿ ಪ್ರೇಮ ಮಮಕಾರ ಅವ್ವ. ನಾನು ಕೂಡ ಎಷ್ಟೊಂದು ಜಗತ್ತಿನಲ್ಲಿ ತಾಯಿದರು ನೋಡಿದ್ದೀನಿ. ಆದ್ರೆ ಯವ್ವ ಮಗ ಮನೆ ಬರುಷ್ಟಲ್ಲಿ ಹಾಲಿನ ಗ್ಲಾಸು ಕೈಯಲ್ಲಿ ಹಿಡ್ಕೊಂಡಿಲ್ಲ ತಾಯಿನ ನಾನು ಎಂದು ಕಂಡಿಲ್ಲವಾ, ಎಂದು ಕಂಡಿಲ್ಲ. ಇದು ನಿನ್ನ ಹೊಟ್ಟೆ ಹುಟ್ಟಿದ ನನ್ನ ಪುಣ್ಯನೋ ಇಲ್ಲ ನನ್ನಂತ ಮಗನ ಮಾಡಬೇಕು ನಿನ್ನ ಪುಣ್ಯ ಅಂತ. ಹೌದು ಪ್ರತೀಶ, ಜಗತ್ತಿನಲ್ಲಿ ಪ್ರೀತಿ ಪ್ರೇಮ ಮಾಡುವ ಎಷ್ಟೋ ತಾಯಂದಿರನ್ನ ನೀನು ಕಂಡಿರಬಹುದು. ಆದ್ರೆ ಮಗನ ಮೇಲಿರುವ ಮಮಕಾರ ಹೆಚ್ಚಾಗಿ ಹಾಲು ಕುಡಿಸುವ ತಾಯಿಯನ್ನ ನಿನಗೆ ಎಲ್ಲಿಯೂ ನೋಡಿಲ್ಲ ಕಣ, ನೋಡಿಲ್ಲ. ಈ ಮಾತೇಶ, ನನ್ನ ಹುಟ್ಟಿಗೆ ಹುಟ್ಟಿದ್ದು ನಿನ್ನ ಪುಣ್ಯನು ಅಥವಾ ನಿನ್ನ ಮಗನನ್ನು ಹೆತ್ತಿರುವುದು ನನ್ನ ಪುಣ್ಯನು? ದೇವರಿಗೆ ಗೊತ್ತು ಕಣ. ಯಾಕವ್ವ ಇವತ್ತು ನಿನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ ತಾಯಿ? ಯಾಕವ್ವ ಏನಿಲ್ಲಪ್ಪ, ಇವತ್ತು ನಿನಗೆ ಹಾಲು ಕುಡಿಸುವ ಸಂತೋಷಕ್ಕಾಗಿ ಕಣ್ಣಲ್ಲಿ ನೀರು ಬಂತು ಅಷ್ಟೇ. ಹಾಲು ಕುಡಿಯೋ. ಅಲ್ಲವ ಮಗುವಿ ಹಬ್ಬ ತಾಯಿಯರು ಹಾಲು ಕುಡಿಸಬೇಕಾದ್ರೆ ತಾಯಿ ಯಾವ ತಾಯಿ ಅದ್ರ ಕಣ್ಣೀರು ಹಾಕ್ತಾ ಏನಮ್ಮ? ಹೋಗಲ್ ಬಿಡುವ. ಮಗನ ಮೇಲೆ ಇದ್ದ ಪ್ರೀತಿಗಾಗಿ ನಿನ್ನ ಹೆತ್ತ ತಾಯಿಯ ಕಣ್ಣಲ್ಲಿ ನೀರು ತರಿಸುವಂತ ಪ್ರೀತಿ ಬೆಳೆಸಿದಲ್ಲ, ಅದಕ್ಕಾಗಿ ನಿನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ. ಆದ್ರೆ ಅವ್ವ ಇವತ್ತು ನೀನು ಹೆತ್ತ ತಪ್ಪು ಮಾಡ್ತೀನಿ ಗೊತ್ತೇನಮ್ಮ? ಅಲ್ಲವ ಇವತ್ತು ನನ್ನ ಹುಟ್ಟು ಹಬ್ಬಮ್ಮ. ಅವ್ವ ವರ್ಷ ಏನಮ್ಮ ನನ್ನ ಹುಟ್ಟು ಹಬ್ಬ ಅಗದಿ ವಿಶ್ರಮದಿಂದ ಮಾಡ್ತಾ ಇದ್ಯಾ? ಯಾಕೆ ತಾಯಿ ಈ ವರ್ಷ ನನ್ನ ಹುಟ್ಟು ಹಬ್ಬನೇ ಮಾಡ್ತಿದ್ಯಲ್ಲ? ಹೋಗ್ಲಿ ಬಿಡವ. ಯಾವುದು ಕೆಲಸದ ಒತ್ತಡಕ್ಕಾಗಿ ನನ್ನ ತಾಯಿಗೆ ನನ್ನ ಹುಟ್ಟು ಹಬ್ಬನೇ ಮರ್ತಿದ್ದಾಳೆ. ಅದಕ್ಕಾಗಿ ಯಾಕಂದ್ರೆ ತಾಯಿ ಮರ್ತಿರೋ ಮಗ ಮರ್ತಿಲ್ಲಲ್ಲ, ಅದಕ್ಕಾಗಿ ಏನೋ ನನ್ನ ತಾಯಿ ಯಾವುದೋ ಕೆಲಸ ಒತ್ತಡಕ್ಕಾಗಿ ಮಗನ ಹುಟ್ಟುಹಬ್ಬನೇ ಮರ್ತಿದ್ದಾಳೆ. ಆದ್ರೆ ಇವತ್ತು ನನ್ನ ಹುಟ್ಟು ಹಬ್ಬ ದಿವಸ ನನ್ನ ಹೆತ್ತ ತಾಯಿ ಮುಂದೆ ನಾನು ಮಾಡಿದ ತಪ್ಪನ್ನು ಹೇಳಬೇಕಂತ ನಿನ್ನ ಮುಂದೆಯೇ ಬಂದಿದ್ದೀನಿ. ಯಾಕಂದ್ರೆ ಜಗತ್ತಿನಲ್ಲಿ ಯಾರು ಮಾಡಿದ ತಪ್ಪನ್ನು ಕ್ಷಮಿಸದಿದ್ದರು ಹೆತ್ತ ತಾಯಿ ಅದು ಕ್ಷಮಿಸ್ತಾ ಅಂತ ಆ ಕವಿಗಳ ಮನೆ ಕೂಡ ಹೇಳ್ತಾ ಇದೆ. ಅಂದಾಗ ನಾನು ಮಾಡಿದ ತಪ್ಪನ್ನು ಕ್ಷಮಿಸ್ತೀಯ ತಾಯಿ? ನೀನು ಮಾಡಿರುವ ತಪ್ಪಾದ್ರೆ ಏನು ಅಂತ ಹೇಳು. ಹೇಳ್ತೀನಿ ಹೇಳ್ತೀನಿ ತಾಯಿ. ಯಾರು ಮುಂದೆ ಹೇಳದಿದ್ರು ನಿನ್ನ ಮುಂದೆ ಈ ನಿನ್ನ ಮಗ ಎಂದಿಗೂ ಮುಚ್ಚಿಟ್ಟಲ್ಲ. ಅವ್ವ ನಾನು ಬೆಂಗಳೂರಿನಲ್ಲಿ ಕಾಲೇಜಲ್ಲಿ ಓದುತ್ತಿರುವಾಗ ಒಂದು ಹೆಣ್ಣನ್ನು ಪ್ರೀತಿಸಿದೆ. ಆದ್ರೆ ಆ ಹೆಣ್ಣನ್ನು ನನ್ನ ಪ್ರೀತಿಯನ್ನು ತಿರಸ್ಕರಿಸ ಮಾಡಿಟ್ಟು ಬಿಟ್ಟು ಅವಳ ಮೇಗಿದ್ದ ಅಮೋಕ್ಕಾಗಿ ಅವಳನ್ನು ಶ್ರೀನಾರಾಯಣ ಮಾಡಿಬಿಟ್ಟಿದೆ. ಅವ್ವ ನಾನು ಶೀಲಹರಣ ಮಾಡಿದಕ್ಕಾಗಿ ಅವಳು ತಾಳಲಾರದೆ ಅವಳು ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗಿಬಿಟ್ಟ. ಆದ್ರೆ ಅವ್ವ ಆ ಸಾವಿಗೆ ನಾನೇ ಕಾರಣ ಇಲ್ಲಿನ 3 ಜನರಿಗೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ನಾನು ನನ್ನ ಹೆತ್ತ ತಾಯಿ ಮುಂದೆ ಸತ್ಯವಾಗಿ ಹೇಳ್ತೀನಿ, ಆ ಸಾವಿಗೆ ನಾನೇ ಕಾರಣ ತಾಯಿ, ನಾನೇ ಕಾರಣ. ಅಲ್ಲ ಇದರಲ್ಲಿ ಇನ್ನು ಮುಂದೆ ಇಂಥ ತಪ್ಪನ್ನು ಎಂದಿಗೂ ಮಾಡಲ್ಲ ಅಂತ ನಿನ್ನ ಪಾದ ಮುಟ್ಟಿ ಹಾನಿ ಮಾಡ್ತೇನೆ. ಇದು ಅಲ್ಲದೆ ಇನ್ನು ಮುಂದೆ ನನ್ನ ಹೆಂಡತಿಗೆ ಬರೋದು ಬಿಟ್ಟು ಎಲ್ಲ ಹೆಣ್ಣು ಮಕ್ಕಳನ್ನು ನನ್ನ ಹೆತ್ತ ತಾಯಿಯಂತೆ ಕಾಡುತ್ತೀನಿ. ಅದಕ್ಕಾಗಿ ಮಗು ಮಾದೇಶ
ನೀನು 100 ವರ್ಷ ಬದುಕಿ ಬಾ ಅಂತ ಹೇಳಿ ಆಶೀರ್ವಾದ ಮಾಡು ತಾಯಿ. ಹಾಲಷ್ಟಲ್ಲಮ್ಮ, ಹಾಲಿನಲ್ಲಿ ವಿಷ ಹಾಕಿ ಕೊಟ್ಟು ಕುಡ್ದಲ್ಲಮ್ಮ. ಯಾಕಮ್ಮ ನಗ್ತಾ ಇದೆಯಲ್ಲ, ಯಾಕೆ ಏನಾಯ್ತು? ಮಹೇಶ, ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದ್ರೆ ಈ ಜಗತ್ತೇ ನೋಡಿಲ್ಲ ಅಂತ ತಿಳಿದುಕೊಂಡ. ಅಂದ್ರೆ ವಿಷಯ ಇಲ್ಲಪ್ಪ, ಈಗ ತಾನೇ ನೀನು ಹೇಳ್ತಾ ಇದೆಯಲ್ಲ, ಈಗ ಗೊತ್ತಾಯ್ತು ಅಷ್ಟೇ. ಹೌದವ್ವ, ಆ ತಪ್ಪನು ನಾನೇ ಮಾಡಿದ್ದೀನಿ. ಅದಕ್ಕಾಗಿ ಮಗು ಮಾಂತ್ರಿಸ, ನೀನು 100 ತಪ್ಪು ಮಾಡಿ ಬಂದರು ಹೆತ್ತ ತಾಯಿಯದ ಚಮಸ್ತೆ ಅಂತ ನೀನೇ ಹೇಳಿದ್ದಲ್ಲಮ್ಮ. ಅದಕ್ಕಾಗಿ ಇವತ್ತು ತಾಯಿ ನಾನು ತಪ್ಪು ಮಾಡಿ ಬಂದಿದ್ದೀನಿ. ಮಗು ಮಾಂತ್ರಿಸ 100 ವರ್ಷ ಬದುಕಿ ಬಾಳಂತ ಆಶೀರ್ವಾದ ಮಾಡುತ್ತಾಯ. ಆಶೀರ್ವಾದ ಮಾಡು, ನಾನು ನಿನಗೆ ಏನು ಅಂತ ಆಶೀರ್ವಾದ ಮಾಡಿ. ಎತ್ತ ತಾಯಿಯಾಗಿ ನಾನು ದೇವರ ಸ್ಥಾನದಲ್ಲಿ ಇದ್ರೂ ಕೂಡ ಉಳಿದುಕೊಳ್ಳುವಂತ ಭಾಗ್ಯವನ್ನ ನೀನು ಪಡೆದುಕೊಂಡು ಬಂದಿಲ್ಲ ಕಣ್ವ, ನೀನು ಪಡೆದುಕೊಂಡು ಬಂದಿಲ್ಲ. ಆದೇಶ ಗೊತ್ತಾಯ್ತು. ಹಾಲು ಕುಡಿಯೋ, ಹಾಲು ಕುಡಿಯೋ. ಆಯ್ತು ತಾಯಿ, ಹೆತ್ತ ತಾಯಿಯ ಆಶೆಯನ್ನು ಈಡೇರಿಸುವುದು ಮಕ್ಕಳಾದ ನಮ್ಮ ಕರ್ತವ್ಯ. ಧರ್ಮ, ನಿನ್ನ ಕೈಯಾರೆ ಹಾಲು ಕುಡಿತೇನೆ. ಅವ್ವ, ನೀನು ಅನ್ಕೊಂಡೆಗೆ ಇವತ್ತು ನಿನ್ನ ಕೈಯಾರ ಹಾಲು ಕೊಡ್ತೀನಿ. ಈಗಾದ್ರೂ ಮಗಮ್ಮ ದೇಶ 100 ವರ್ಷ ಬದುಕಿ ಬಾಳಂತ ಆಶೀರ್ವಾದ ಮಾಡ್ತಾಯ. ಆಶೀರ್ವಾದ ಮಾಡು. ಆಶೀರ್ವಾದ ಮಾಡು, ಏನು ಅಂತ ಆಶೀರ್ವಾದ ಮಾಡ್ಲಿ ನಾನು. ಮಾತೇಜ, ಮಾತೇಜ, ನಾವು ನಿನ್ನ ಪಾಲಿಗೆ ತಾಯಿ ಆಗ್ಲಿಲ್ವೋ? ನಿನ್ನ ಪಾಲಿಗೆ ಯಮನಾಗಿ ಬಿಟ್ಟು, ನಾನು ಯಮನಾಗಿ ಬಿಟ್ಟು. ನಿನಗೆ ಕುಡ್ದಿದೆಯಲ್ಲ, ಅದು ಹಾಲಲ್ಲ ಕಣ, ಹಾಲಿನಲ್ಲಿ ವಿಷ ಹಾಕಿದ್ದೇನೋ, ವಿಷ ಹಾಕಿದ್ದೇನೆ. ಅವ ಯಾರ ಜಗತ್ತಿನಲ್ಲಿ ಹೆತ್ತ ಮಗನಿಗೆ ತಾಯಿಯನ್ನು ಹೆಸ ಹಾಕ್ತಾನೆ. ಅದು ಅಲ್ಲದೆ 9 ತಿಂಗಳು 9 ದಿವಸ ತನ್ನ ಪ್ರಾಣವನ್ನು ಮುಡುಪಡಿಗಿಟ್ಟ ತಾಯಿ ಮಗುವಿಗೆ ಎಂದು ವಿಷ ಹಾಕಲ್ಲಮ್ಮ. ಅವ ಇಲ್ಲ ಇಲ್ಲ ಯಾಕೋ ನನ್ನ ಕಣ್ಣು ಮಂದ ಕಾಣ್ತಾನೆವ.
ಗೊತ್ತಾಗ್ತಾ ಇಲ್ಲ ತಾಯಿ. ಸೂರ್ಯಚಂದ್ರಂತ ತಂದೆ ತಾಯಿಗೆ ಮಗನಾಗಲಿಲ್ಲ ಅಂತ ನನ್ನ ಆತ್ಮ ಹೇಳ್ತಾ ಇದೆಯವ. ಅವ್ವ ಅವ್ವ ಮುಂದಿನ ಜನ್ಮ ಒಂದಿದ್ರ, ಅವ್ವ ಮುಂದಿನ ಜನ್ಮ ಒಂದಿದ್ರೆ ನೀನು ಹೊಟ್ಟೆಲಿ ಹುಟ್ಟಿ ಬರತ್ತ ಹೇಳ್ಕೊತಾ ಇದ್ದೀನಿ. ಅವ್ವ ಅವ್ವ ಒಂದೇ ಒಂದು ಕೊನೆ ಆಸೆ ತಾಯಿ, ಒಂದೇ ಒಂದು ಮಗ ಮಾತೆ